21ನೇ ಶತಮಾನದಲ್ಲಿ ಅಧಿಕ ಮಂದಿ ಆಧುನಿಕ ಶಿಕ್ಷಣಕ್ಕೆ ಒತ್ತು ನೀಡುತ್ತಿರುವ ಸಂದರ್ಭದಲ್ಲಿ 19 ವರ್ಷದ ಯುವಕನೊಬ್ಬ ಶುಕ್ಲ ಯಜುರ್ವೇದದ ಮಧ್ಯಾಂದಿನಿ ಶಾಖೆಯ ಕಂಠಪಾಠದಿಂದ ಸತತವಾಗಿ ಪ್ರಸ್ತುತಪಡಿಸಿ ಮಂತ್ರಮುಗ್ಧರನ್ನಾಗಿಸಿ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿದ್ದು ಪ್ರಧಾನಿ ನರೇಂದ್ರ ಮೋದಿ, ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸಹಿತ ಹಲವರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ 19 ವರ್ಷದ ವೇದಮೂರ್ತಿ ದೇವವ್ರತ ಮಹೇಶ್ ರೇಖೆ 2000 ಮಂತ್ರಗಳು ಮತ್ತು ವೇದ ಶ್ಲೋಕಗಳನ್ನು ಪಠಿಸುವ ಅಪರೂಪದ ಸಾಧನೆ ಮಾಡಿದ್ದು, ಪವಿತ್ರ ಪುಣ್ಯಕ್ಷೇತ್ರ ವಾರಣಾಸಿಯ ವಲ್ಲಭರಂ ಶಾಲಿಗ್ರಾಮ್ ಸಾಂಗ್ವೇದ ವಿದ್ಯಾಲಯದಲ್ಲಿ ಅಕ್ಟೋಬರ್ 2ರಿಂದ ನವೆಂಬರ್ 30ರವರೆಗೆ ಸತತ 50 ದಿನಗಳ ಕಾಲ 2000 ಮಂತ್ರಗಳು ಮತ್ತು ವೇದ ಶ್ಲೋಕಗಳನ್ನು ಯಾವುದೇ ಅಡಚಣೆಯಿಲ್ಲದೆ ಪೂರ್ಣಗೊಳಿಸಿದ್ದಾರೆ. ಇದು ಸುಮಾರು 200 ವರ್ಷಗಳ ನಂತರ ಮಾಡಿರುವ ಅಪರೂಪದ ಸಾಧನೆಯಾಗಿದ್ದು, 200 ವರ್ಷಗಳ ಹಿಂದೆ ಕಾಶಿಯಲ್ಲಿ ಮೊದಲ ಬಾರಿಗೆ ವೇದಮೂರ್ತಿ ನಾರಾಯಣ ಶಾಸ್ತ್ರಿ ದೇವ್ ದಂಡಕ್ರಮ ಪಾರಾಯಣ ನಡೆಸಿದರು. ಅಂದಿನಿಂದ ಇಂದಿನವರೆಗೂ ಯಾರೂ ಮಾಡಲಾರದಂತಹ ಸಾಧನೆ ಮಾಡಿದ್ದಾರೆ. ವೇದಮೂರ್ತಿ ದೇವವ್ರತ ಮಹೇಶ್ ಸಾಧನೆಗೆ ಸಂಭ್ರಮದ ಭಾಗವಾಗಿ ಕಾಶಿಯ ರಥಯಾತ್ರಾ ಕ್ರಾಸಿಂಗ್ನಿಂದ ಮೆಹಮೂರ್ ಗಂಜ್ವರೆಗೆ ವೈಭವದ ರಥಯಾತ್ರೆ ಮೆರವಣಿಗೆ ನಡೆಯಿತು. 500ಕ್ಕೂ ಹೆಚ್ಚು ವೇದ ವಿದ್ಯಾರ್ಥಿಗಳು, ಸಾಂಪ್ರದಾಯಿಕ ಸಂಗೀತಗಾರರು ಮತ್ತು ಶಂಖಧ್ವನಿಯ ನಾದದ ಮೂಲಕ ನಗರಕ್ಕೆ ಭವ್ಯವಾಗಿ ಸ್ವಾಗತಿಸಲಾಯಿತು. ಈ ಮೆರವಣಿಗೆ ವೇಳೆ ಜನರು ಬೀದಿಗಳಲ್ಲಿ ಸಾಲುಗಟ್ಟಿ ನಿಂತು ಹೂಮಳೆಗಳನ್ನು ಸುರಿಸಿದರು. ಸಂಭ್ರಮದ ಸಮಾರಂಭದಲ್ಲಿ ಶೃಂಗೇರಿ ಜಗದ್ಗುರು ಶಂಕರಾಚಾರ್ಯ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಯವರ ವಿಶೇಷ ಆಶೀರ್ವಾದ ಸಂದೇಶವನ್ನು ಆಸ್ಥಾನ ವಿದ್ವಾನ್ ಡಾಕ್ಟರ್ ತಂಗಿರಾಲ ಶಿವಕುಮಾರ್ ಶರ್ಮಾ ವಾಚಿಸಿದರು.